ನಂದಿನಿ ಅದು ಯಾಕಂತ ಕರ್ದಲ್ಲ ಹೋಗ ಅತ್ತೆ ಮಾವನವೇ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಪ್ರಸಾದ ತಿಂದ ಅದೆಲ್ಲ ಆಡ್ತಾಯಿದ್ರಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ತಿಂದೋ ತಿಂದಿಲ್ವೋ ನಂದಿನಿ ಎಲ್ಲ ಕೂತಿದ್ರಲ್ಲ ಕೊಟ್ರಲ್ಲ ಆಗ ತಿನ್ನಲ್ಲ ಇನ್ನೊಸಿ ತಿನ್ನಂಗಿರ ತಿನ್ನುವೆ ದೇವ್ರ ಮನೇಲಿ ಮಡ್ಗಿವ್ನಿ ನೀರ್ಗಿರು ಇಕ್ಕತ್ತಿದ್ಯಲ್ಲ ಆಗ ಹೋಗ್ಬಿಟ್ಟು ತಿನ್ಬೇಕಾರೆ ಎಲ್ಲ ತಿಂದ್ರ ಹ್ಞೂ ಎಲ್ಲ ತಿಂದಾಯ್ತು ನಾನು ಸೂರ್ಯವರು ಅತ್ತೆ ಮಾವೆಲ್ಲ ತಿಂದವ್ರೆ ಏನು ರುಕ್ಮಿಣಿ ಅವಳು ತಿಂದಿಲ್ಲ ನೀರು ಇಕ್ಕ ಬಂದ್ಬಿಟ್ಟು ಆಮೇಲೆ ಪೂಜೆ ಮಾಡ್ಬಿಟ್ಟು ಆಮೇಲೆ ತಿಂತೀನಿ ದೇವ್ರ ಮನೇಲಿ ಮಡ್ಗಿರಿ ಅಂತ ಹೇಳವಳೆ ಆಮೇಲೆ ಬಂದು ತಿಂದಾಳೆ ಕಣವ ಸರಿಯವ ಏನೋ ಮರ್ತ್ಕೊಂಡೆ ನಾನು ಏನು ನಂದಿನಿ ಅದೇ ಕಣವ ನಾನುವೇ ಸೂರ್ಯವ್ರುವೆ ಆಸ್ಪತ್ರೆಗೆ ಹೋಗಿದ್ದು ಬರ್ತೀವಿ ಬರಂಗಿದ್ರೆ ಬಾ ಏನು ಮಾಡನೆ ನಂದಿನಿಂಗೆ ಕರಿತಾ ಕೂತವಳಲ್ಲ ಏನು ಮಾಡೋದು ಆಸ್ಪತ್ರೆಗೆ ಹೋಗೋನೋ ಇಲ್ಲ ಬ್ಯಾಡ್ವೋ ಓದ್ಲು ಗೊತ್ತಾಯ್ತಲ್ವಲ್ಲ ತಡು ನೋಡೋಕಾಯ್ತದೆ ಅಲ್ಲಕ್ಕ ನಂದಿನಿ ನಿಮ್ಮ ಅತ್ತೆ ಮಾವ ಅವ್ರೆಲ್ಲಿಗೆ ಹೋದರು ಅತ್ತೆ ಮಾವರೆಲ್ಲವ ಇಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಾರೆ ಆಮೇಲೆ ನಾನು ಸೂರ್ಯವರು ಆಸ್ಪತ್ರೆಗೆ ಹೋಗ್ತೀವಿ ರುಕ್ಮಿಣಿ ಏನು ಮನೇಲಿ ಇರ್ತಾಳೆ ಬರಂಗಿದ್ರೆ ಬಾ ನೀನುವೆ ಒಬ್ಬಳೆ ಏನು ಮಾಡಿ ಮನೇಲಿ ನಿನಗೂ ಬೇಜಾರಾಯ್ತದೆ ಅಂತದೆಯಲ್ಲ ಇಲ್ಲ ಬೇಡ ಬಿಡು ಆಸ್ಪತ್ರೆಗೆ ಏನು ಮಾಡೋಕ್ಕೆ ಏನು ಮಾಡಿ ಒಬ್ಬ ಆಸ್ಪತ್ರೆಗೆ ಬಂದಿಯೋ ಇಲ್ಲ ಇಟ್ಟಿಲ್ಲ ಇದೆಯೋ ಎಷ್ಟೊತ್ತಿಗೆ ಹೋಗೋದು ನೀನು ಈಗಲೇ ಹೋಗೋಕ್ಕಿಲ್ಲ ಇನ್ನೊಂದು 2-3 ಗಂಟೆ ಟೈಮ್ ಬೇಕು ನೋಡ್ತೀನಿ ತಾಡು ಆಮೇಲೆ ಯಾವುದು ಹೇಳ್ತೀನಂತೆ ಸರಿ ಕತೆ ಯಾವುದು ಹೇಳು ನೀನು ಸರಿ ಸರಿ ಹೋಗ ನಂದಿನಿ ನಿಂತ್ಕೊಳ್ಳಿ ಏನವ ಏನಾದ್ರು ಬೇಕಿಕಾಯ್ತಾ ಇಲ್ಲ ಕಣ್ ಮಗ ಏನು ಬೇಡ ಅದೇ ಆಸ್ಪತ್ರೆ ಅಂತ ಬರೋಕೆ ಎಷ್ಟೊತ್ತದು ಏನೂ ಇಲ್ಲ ಆಸ್ಪತ್ರೆಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊ ಬರೋದು ಅಷ್ಟೇ ನಾವು ಹೋಗೋಕ್ಕೆ ಒಂದು ಅರ್ಧ ಗಂಟೆ ಬೇಕು ಜಾಸ್ತಿ ದೂರ ಇಲ್ಲ ಒಂದು ಅರ್ಧ ಗಂಟೆ ಅದು ಟ್ರಾಫಿಕ್ ಎಲ್ಲ ಸೇರಿಸ್ಕೊಂಡ್ರೆ ಒಂದು ಅರ್ಧ ಗಂಟೆ ಆಗ್ತದೆ ಅಷ್ಟೇ ಇನ್ನು ಬರೋಕ್ಕೆ ಒಂದು ಅರ್ಧ ಗಂಟೆ ಇನ್ನು ಆಸ್ಪತ್ರೆಗೆ 1 ಗಂಟೆ ಆಗ್ತದೆ ಒಂದು 2 ಗಂಟೆ ಟೈಮು ಅನ್ನು ಜಲ್ದಿ ಬಂದ್ಬಿಡ್ತೀವಿ ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಿಲ್ಲ ಎಷ್ಟು ಜಲ್ದಿ ಆದದು ಅಷ್ಟು ಜಲ್ದಿ ಬಂದ್ಬಿಡ್ತೀವಿ ಬರ್ಬೇಕಾದ್ರೆ ನಿಂಗೆ ಏನಾದ್ರು ತರಬೇಕಾ ಹಣ್ಣು ಗಿಣ್ಣು ಏನಾದ್ರು ಮಾಡ್ಕೊಡೋಕ್ಕೆ ತರಕಾರಿ ಏನು ತಿಂದು ತರಕಾರಿ ಪಲ್ಯ ಗಿಲ್ಯ ಬಜ್ಜಿ ಬೋಂಡ ಏನಾದ್ರು ಹಾಕೊಡೋಣ ಬೇಡ ಬೇಡ ಕಣವ ಬಜ್ಜಿನೂ ಬೇಡ ಬೋಂಡನೂ ಬೇಡ ಏನು ಬೇಡ ಕತೆ ಇಲ್ಲ ಬರೋದಕ್ಕೆ ಏನಾದ್ರು ತರೋಣ ಏನಾದ್ರು ಬಾಡಿಗೆ ಏನಾದ್ರು ತರಿಸ್ಕೊಬರೋಣ ಬೇಡ ನೀನು ಬಾಡು ಬೇಡ ಏನು ಬೇಡ ಕತೆ ನೀನು ಆರಾಮಾಗಿ ಹೋಗ್ಬಿಟ್ಟು ಏನೋ ಸ್ಕ್ಯಾನಿಂಗ್ ಮಾಡಿಸ್ಕೊಬರ್ಬೇಕು ಅಂದಲ್ಲ ಹೋಗಿ ಮಾಡಿಸ್ಕೊಬೋಗು ನನ್ನ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡು ನೀನು ನಾನು ಹೊಟ್ಟಿರ್ತೀನಿ ಹೋಗಿದ್ದು ಹೋಗು ಸರಿ ಕತೆ ಹುಷಾರು ಏನಾದ್ರು ಬೇಕಾದ್ರೆ ಅಡುಗೆ ಮನೇಲಿ ಅದೇ ಹಾಕೊಂಡು ತಿನ್ನು ಇಲ್ಲ ಊಟಕ್ಕೆ ಹಾಕೊಟ್ಟು ಹೋಗೋಣ ಈಗಲೇ ಹೊಟ್ಟೆ ಹಸಿತಲ್ಲ ಹೊಟ್ಟೆ ಹಸ್ದಾಗ ಹಾಕೊಂಡು ತಿಂತೀನಿ ಬಿಡು ಸರಿ ಕಣವ ನಾನು ಹೋಗೋಕೆ ಬಂದದೇನೋ ಬಂದರೆ ಕರ್ಕೊಂಡು ಹೋಗೋಕ್ಕಾಯ್ತದೆ ಅಂತ ಅನ್ಕೊಂಡಿದ್ದೆ ನೀನು ನೋಡಿದ್ರೆ ಹಿಂಗಂತ ಇದೆಯಲ್ಲ ನಿಮಗೆ ನಂದಿನಿ ನೋಡೋಕ್ಕಾಯ್ತದೆ ಬಿಡು ಬತ್ತೀನಂತೆ ಇನ್ನೊಂದು 2 ಗಂಟೆ ಟೈಮ್ ಆಯ್ತದೆ ಅಂದಲ್ಲ ರೆಡಿ ಆಯ್ತಾರು ಆಮೇಲೆ ಬತ್ತೀನಿ ನಾನೇ ಬವ್ವ ನೀನು ರೆಡಿ ಆಗ್ಬಿಡು ಇಲ್ಲಕ್ಕ ಹೋಗು ಸಾಕೋಕತೆ ಇನ್ನೇನು ರೆಡಿ ಆಗಿರೋ ಸಾಕಾಯ್ಕಿಲ್ವಾ ಸಾಕೋಕತೆ ಸರಿ ಮತ್ತೆ ರೆಡಿ ಆಗ್ಬಿಟ್ಟು ಜಲ್ದಿ ಬಾ ಗೊತ್ತು ಮಾಡಕ್ಕೆ ಹೋಗ್ಬೇಡ ಸೂರ್ಯವ್ರವೇ ಜಲ್ದಿ ಬಂದ್ಬಿಡ್ತಾರೆ ಆಮೇಲೆ ಅವ್ರು ಬೇರೆ ಕಾಯ್ಕೊಂಡು ನಿಂತ್ಕೊಂಡ್ರೆ ಬೈದ್ಬಿಡ್ತಾರೆ ಆಮೇಲೆ ಫ್ಯಾಕ್ಟ್ರಿ ಬೇರೆ ಹೋಗ್ಬೇಕಂತ ಆಮೇಲೆ ಬರೋ ಗಂಟೆ ರೆಡಿ ಆಗಿರೋ ಹಂಗೆ ಕರ್ಕೊಬೋಯ್ತೀನಿ ಅಂತಂದ್ರು ಸರಿ ಕತ್ ಹೋಗು ನಾನೇನು ಗೊತ್ತು ಮಾಡಾನೆ ಜಲ್ದಿ ಬರ್ತೀನಿ ಈ ಮುಂಡೆ ಮಗಳಿಗೆ ಏನಾರು ಒಂದು ಗತಿ ಕಾಣಿಸ್ಬೇಕಲ್ಲ ರುಕ್ಮಿಣಿಗೆ ಏನು ಮಾಡೋದು ಇಲ್ಲ ಇಲ್ಲೇ ಇದ್ಬಿಟ್ಟು ಏನಾರು ಒಂದು ಗತಿ ಕಾಣಿಸೋಣ ನಾನು ಅಂತ ಗೊತ್ತಾಗ್ಬಾರ್ದು ಅವ್ರು ಹುಟ್ಟಿಲ್ಲ ಅನ್ಸ್ಬೇಕು ಏನು ಮಾಡೋಣ ಹಿಂಗೆ ಅಯ್ಯೋ ಏನು ಮಾಡಿ ಒಂದು ಓಡ್ಗೆ ಗೊತ್ತಲ್ಲಿ ಎಣ್ಣೆ ಹೂಯ್ದು ಬಿಡೋಣ ಬಿದ್ದುಬಿಟ್ಟು ನಡಂಬ್ರಕ ಕೂತ್ಕೊಳ್ಳ ಇಲ್ಲ ಇಲ್ಲ ಹಾಗೆಲ್ಲ ಹಾಕ್ಬಿಡ್ದು ಏನಾರು ಆದ್ರೆ ಸರಿಯಾಗಿ ಹಾಕಬೇಕು ಏನು ಮಾಡೋಣ ಅಂಥದ್ದು ಏನು ಮಾಡೋಣ ಈಗ ನೀರಿಗಿರೊಳಗೆ ತಗೋಗಿ ತಳ್ಳಿಬಿಡೋಣ ಎಲ್ಲಿ ಹುಡ್ಕಣ ಈಗ ನೀರು ಪಾರ್ನೆಲ್ಲನೂ ಎಲ್ಲಿ ಹುಡುಕ್ತಾ ನಿಂತ್ಕೊಳ್ಳೋಣ ಈಗ ಅದೆಲ್ಲ ಹಾಕ್ದಿರೋ ಕೆಲಸ ಇನ್ನೇನು ಮಾಡೋದು ಒಂದು ಗೊತ್ತಾಯ್ತಲ್ವಲ್ಲ ಏನು ಮಾಡೋಣ ತಲೆ ಕೆಟ್ಟೋಯ್ತದೆ ಏನಾರು ಆಗ್ಲಿ ಒಂದು ಗತಿ ಕಾಣಿಸ್ಬಿಡ್ಬೇಕು ಸುರ್ರಿ ಮಾಡಿ ಮೇಲಿಂದ ತಳ್ಳಿಬಿಡೋಣ ಮಾಡಿ ಮೇಕೆ ಯಾಕೆ ಬಂದವಳು ಬೇಡ ಮಾಡಿ ಮೇಲಿಂದ ತಳ್ಳೋದು ಬೇಡ ಗೊತ್ತಾಯ್ತಿಲ್ವಾ ಆಮೇಲೆ ತಳ್ಳಿದ್ರು ಏನು ಎತ್ತ ಪೊಲೀಸವರೆಲ್ಲ ಬಂದು ಆಮೇಲೆ ಕೈ ಪೈನೆಲ್ಲ ನೋಡಿ ಅಯ್ಯಪ್ಪ ಬೇಡಕತೆ ಅದು ಭಾರಿಯ ತೊಂದರೆ ಕೆಲಸ ಅದ್ರ ಬದಲು ಕೂಡ್ತಲ್ಲಿ ಏನಾರು ಹಾಕೊಟ್ಬಿಡಕೈತದೆ ಹೆಂಗಿದ್ರು ನಂದಿನಿ ಗಿಂದಿನಿ ಸೂರಿ ಅವ್ರ ಅತ್ತೆ ಮಾವ ಎಲ್ಲವ ಪ್ರಸಾದ ತಿಂದವ್ರೆ ಇವಳು ಹಬ್ಬಳು ತಿಂದಿಲ್ಲ ತಾನೇ ತಿಂದರೆ ತಿಂದ್ಬಿಟ್ಟು ನಿಗ್ರೋಯ್ತಾಳೆ ಕತೆ ಹುಸಿಯ ನಿದ್ದೆ ಮಾತ್ರ ಅದೇ ನಿದ್ದೆ ಮಾತ್ರ ಇರಲಿ ಅಂತ ತಂದೀನಿ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಹುಡಿ ಮಾಡಿಬಿಟ್ಟು ಲಾಡೋಳಕ್ಕೆ ಹಾಕ್ಬಿಟ್ಟು ಉಂಡೆ ಕಟ್ಟಿಬಿಡ್ತೀನಿ ತಿನ್ಕೊಂಡು ಮುಂಡೆದು ನಿಗ್ರು ಹೋಗ್ಬಿಡ್ಬೇಕು ಇನ್ನು ಯಾವತ್ತೂ ನನ್ನ ಮುಂದೆ ಕಾಣಿಸ್ಕೋಬೇಡ್ದು ಅದು ಮುಂಡೆದು ನನ್ನ ಮಗಳು ನೆಮ್ಮದಿನೆಲ್ಲ ಹಾಳು ಮಾಡ್ತಾ ಕೂತದೆ ನನ್ನ ಮಗಳು ಮೊದಲು ಏನು ಚೆನ್ನಾಗಿದ್ಲು ತುಂಬಕ್ಕೆ ಗುಂಡಕ್ಕೆ ಏನು ಬಾತ್ಕೊಳ್ಳಿ ಹಂಗಿದ್ಲು ಈಗ ಎಲ್ಲ ಒಣಗೋಗಿ ಏನು ಕಡ್ಡಿನಂಗೆ ಹಾಕೂತಾವಳೆ ಎಲ್ಲವ ಮುಂಡೆ ದೇಸಿಂದ ಅವಳಿಗೊಂದು ಗತಿ ಕಾಣಿಸ್ತೀನಂತೆ ತಳು ಹೋಗಿ ತಂದ್ಬಿಡಕಾಯ್ತದೆ ತಂದ್ಬಿಟ್ಟು ಇಲ್ಲ ಹಾಕ್ಬಿಡಕಾಯ್ತದೆ ಹಾಕ್ಬಿಟ್ಟು ಉಂಡೆ ಕಟ್ಬಿಡೋದೆ ಪ್ರಸಾದನ ಆಗ ಪ್ರಸಾದ ತಿಂದ್ಬಿಟ್ಟು ನಿಗ್ರು ಕಂಡ್ರು ಅಂತಾರೆ ಆಮೇಲೆ ಹೆಂಗನ್ ಮನ ಬದದು ಅನುಮಾನನೂ ಇಲ್ಲ ಏನೂ ಇಲ್ಲ ಕತೆ ತಿಂದರೆ ಬೇಕಾದ್ರೆ ಇನ್ನೊಂದಿನ ಅತ್ತೆ ಮಾವ ಬೇಕಾದ್ರೆ ತಿಂದ್ಬಿಟ್ಟು ಅವ್ರಿಗೂ ಶಿವನ ಪಾದ ಸೇರ್ಕೊಬಿಡ್ಲಿ ಆ ಮುಂಡೆರು ಅಂತೂ ನೆಟ್ವರ್ಕ್ನ ಯಾರಿಗೂ ಮಾತಾಡ್ಸಿಕ್ಕಿಲ್ಲ
ಉಂಡ್ರ ತಿಂದ್ರೆ ಹಾಂ ಹ್ಞೂ ಅಷ್ಟೇ. ನಾನೇ ಮೇಲ್ ಬಿದ್ದು ಮಾತಾಡ್ಸನೆ, ಅಯ್ಯೋ ಪಾಪ ಅಂತ ಚೆನ್ನಾಗಿದ್ದೀರ ಬೇಕ್ರೆ ಹಂಗೆ ಹಿಂಗೆ ಅಂತಂದರೆ ಹ್ಞೂ ಚೆನ್ನಾಗಿವಿ, ಕೆಲಸ ಅದೇ ಬರ್ತೀವಿ ಅಂತ ಒಂಟೆ ಹೋಗ್ಬಿಡದೆ. ಅಲ್ಲ ಟಿ ಬೀಗರು ಬಂದರೆ ತಾಳು, ಕೆಲಸ ಏನಿದ್ದಿದ್ದೆ ಕೂತ್ಕೊಂಡು ಒಂದ್ಗಳಿಗೆ ಮಾತಾಡದ ಮುಟ್ಟದ ಅಂದರೆ ಏನು ಸೀಮ್ಗಿಲ್ದಿರ ಕೆಲಸ ಮಾಡ್ತಾರೆ ನೋಡು, ಸೀಮ್ಗಿಲ್ದಿರದ ಅದಕ್ಕೆ ಹೊಂಟೋದ್ರು. ಏನಾರು ಮಾಡ್ಕೊಳ್ಳಿ, ನನಗೆ ಸೂರಿ ಮುಖ್ಯ, ನನ್ನ ಮಗಳು ಮುಖ್ಯ. ಏನೋ ಮೂರನೇ ಬೇವರ್ಸಿ ಮುಂಡೆವು ನನಗೇನು ಮಾಡೋಕ್ಕೆ ಬೇಕಾಗುವಿಲ್ಲ. ಅವ್ರ ಕಥೆನೂ ಬೇಡ, ಅವ್ರಿಗೆ ಏನು ಬೇಡ, ಮುಟ್ಟೋದು ಬೇಡ, ನನಗೇನು ಮಾಡೋಕ್ಕೆ ಬೇಕಾಗಿಲ್ಲ ನನಗೆ ಅವರು. ತಾಳು ನಂದಿನಿ ಬರೋಷ್ಟೊಳಗೆ ಬೇರೆ ಕೆಲಸ ಮಾಡ್ತಿದ್ದಾಳೇನೋ. ಆಮೇಲೆ ಆ ಮುಂಡೆದು ನೀರು ಇಕ್ಕೊಬರೋಕೇನು ಹೋಗಿದ್ದೇನೋ, ಅವಳು ನೀರು ಗೀರು ಇಕ್ಕೊಬರೋಗಂಟ ಇದು ಮಾಡಿಬಿಡೋಕೈತದೆ. ಆ ನಿದ್ದೆ ಮಾತ್ರ ಕಲಿಸ್ಬಿಡದ. ಆಮೇಲೆ ನಿದ್ದೆ ಬಂದ ಮುನಿಕತ್ತಾಳೆ, ಹಂಗೆ ಶಿವನ್ ಪಾದಕ್ಕೆ ಸೇರ್ಕೊಂಡ್ಬಿಡ್ತಾಳೆ. ನಾವು ನನ್ನ ಮಗಳು ತಾಳು ನಾನು ಹೊಂಟೋಯ್ತೀನಿ. ಹೆಂಗಿದ್ರು ನಾನು ಇಲ್ಲೇ ಇದ್ರೆ ನಾ ಸಿಗಾಕೊಂಡ್ಬಿಡ್ತೀನಿ. ನಾನುವೇ ದೇವಸ್ಥಾನಕ್ಕೆ ಹೊಂಟೋಗ್ಬಿಡ್ತೀನಿ. ದೇವಸ್ಥಾನಕ್ಕೆ ಅಂತ ಕೂತೀನಿ, ಆಸ್ಪತ್ರೆ ನಾನು ಹೊಂಟೋಯ್ತೀನಿ. ಏನೋ ನನಗೆ ಎರಡೆರಡು ಸಿಹಿ ಸುದ್ದಿ ಬಂದ್ಬಿಟ್ರೆ ಸಾಕೋಕನ್ ಭಗವಂತ ಸಾಕು. ಒಂದು ಇವಳು ನಿಗ್ರುಕೊಂಡವಳೆ ಅನ್ನೋದೊಂದು, ಏನಂತೂ ನನ್ನ ಮಗಳು ಏನೂ ಆಗಿಲ್ಲ, ನನ್ನ ಮಗಳು ಹಚ್ಕಟ್ಟಾಗಿ ಅವಳೆ ಆರೋಗ್ಯವಾಗಿ ಅವಳೆ ತಾಯಿ ಆಯ್ತಾಳೆ ಅನ್ನೋದೊಂದು ಸಿಹಿ ಸುದ್ದಿ ಕೊಟ್ಬಿಟ್ರೆ ಇನ್ನೇನು ಬೇಡ ನನಗೆ. ಇನ್ನೇನು ಬೇಡ ಕತೆ, ಅಷ್ಟಿದ್ರೆ ಸಾಕು. ತಾಳು ಹೋಗಿ ಅವ್ಳು ಬರೋ ಗಂಟ ಹೋಗಿ ತಂದ್ಬಿಡೋಕೈತದೆ. ಅವ್ವ ಏನು ಮಾಡ್ತಿದ್ದಿ ನೀನು? ಯಾರೇಕನ್ ಮಗ ನಂದಿನಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೋಗೋದ ಅನ್ಕ ಬಂದೆ. ಏನು ಮಾಡ್ತಿದ್ದಿ? ಏನಾದ್ರು ಕೆಲಸ ಮಾಡ್ಕೊಡಣ? ಏನು ಬೇಡಕತ್ತೆ, ಏನು ಕೆಲಸ ಇಲ್ಲ, ಕೂತ್ಕೋ. ಸರಿ ತಾಳು ಮಗ ಬರ್ತೀನಿ. ಎಲ್ಲೋದಿಯವ? ನಿಮ್ಮ ಮಗ ಹುಸಿ ಬಾತ್ರೂಮ್ ಹೋಗಿ ಬರ್ಬೇಕು ತಾಳು ಬರ್ತೀನಿ. ಯಾಕವ ಹುಷಾರಿಲ್ವಾ? ಚೆನ್ನಾಗಿವ್ನಿ ಕತ್ತಾಕೋ, ಒಂದಕ್ಕೆ ಹೋಗ್ಬೇಕು. ಸರಿ ಕತ್ ಹೋಗಿದ್ ಬಾ. ಚೆನ್ನಾಗಿ ಯಾರ್ಕ ಬಂದೀನಿ ಮಾತ್ರೆಯ ಪುಡಿ ಮಾಡ್ಕೊ ಬಂದೀನಿ. ಈಗ ಅದಕ್ಕೆ ಕಲ್ಸ್ಬಿಟ್ಟು ಮಧ್ಯಕ್ಕೆ ಹಾಕಿ ಕಲ್ಸ್ಬಿಟ್ಟು ಉಂಡೆ ಕಟ್ಬಿಡ್ತೀನಿ. ಹೆಂಗೆ ಗೊತ್ತಾದದು? ಹೆಂಗೆ ಗೊತ್ತಾದದು? ನಾನು ಎಂತ ಗೊತ್ತಾದದ ಕಂಡಿಡ್ದು ಬಿಟ್ಟಾರ. ನಾನು ನೋಡ್ತೀನಿ ಕತೆ ಏನು ಮಾಡನೆ. ಒಂದು ನಡ್ದು ಹಾಕನ ಇಲ್ಲ ಎಲ್ಲ ನಡ್ದು ಹಾಕನ? ಇಲ್ಲ ಒಂದು ನಡ್ದು ಹಾಕ್ಬಿಟ್ಟು ಒಂದ ಮಾಡ್ತೀನಿ ಇಲ್ಲಿ. ಇನ್ನು ಇನ್ನು ಮೂರು ಏನೋ ಇದ್ದಾವೇನೋ, ಇನ್ನೆಷ್ಟಿದ್ದಾವೆ ಅಷ್ಟನ್ನ ತಿನ್ಕೊಬಿಡ್ತೀನಿ. ಇಲ್ಲ ಎತ್ತಿ ಹೊಸ ಮಾಡ್ಬಿಡ್ತೀನಿ. ಇಲ್ಲ ಒಂದಕ್ಕೆ ಎಲ್ಲ ಕೊಕ್ಕರು ಹೆಂಗೆ ಗೊತ್ತಾದದು ನನಗೆ ಅವಳು ತಿಂದವಳೆ ಇಲ್ಲ ಅಂತ. ಒಂದಕ್ಕೆ ಹಾಕ್ತೀನಿ ಅಷ್ಟೇ, ಇನ್ನೆರಡ ಎತ್ತು ಮಾಡ್ಬಿಡ್ತೀನಿ. ಹೊಸಿ ಹುಷಾರಾಗಿ ಮಾಡಬೇಕು. ಸೂರ್ಗಿರಿ ಬಂದ್ಗಿನ್ಬಿಟ್ಟದು, ಇಲ್ಲ ಬಿತ್ತನೆ ಬಂದ್ಗಿನ್ಬಿಟ್ಟವಳೆ ಹೆಂಗೆ ಕಣೆ. ಅಲ್ಲ ಈಗಲೇ ಇಷ್ಟು ಖುಷಿ ಆಯ್ತಾ ಕೂತದೆ. ಇನ್ನು ಏನಾದರೂ ನಾನು ಹಾಕಿರೋ ಕೆಲಸ ಸಕ್ಸಸ್ ಆಗ್ಬಿಟ್ರೆ ಮಾತ್ರವ ಯಾರಿಗೆ ಹೇಳಿ ಸಂತೋಷವ ಕುಡ್ದು ಕುಪ್ಪಳಿಸ್ಬಿಡೋಣ ಅನ್ನಂಗೆ ಆಯ್ತದೆ. ನಂದಿನಿಗೆ ಹೇಳ್ಬೇಕು ಪ್ರಸ್ಕಿಸದ ಏನು ತಿನ್ನಕ್ಕೆ ಹೋಗ್ಬೇಡ ಅಂತ. ಅಯ್ಯೋ ಏನು ಖುಷಿ ಆಯ್ತು ಅದು ನನಗೆ, ಹೇಳ್ಕೊಳಕ್ಕೆ ಆಯ್ತಲ್ಲ ನನಗೆ. ಈಗಲೇ ಇಷ್ಟು ಖುಷಿ ಆಯ್ತಾ ಕೂತದಲ್ಲ. ಸುಶೀಲ ಈಗಲೇ ಹಿಂಗೆ ಬಾಯಿ ಬಿಡ್ಬೇಡಕತ್ತೆ, ಇನ್ನು ಎರಡೆರಡು ಸಿಹಿಸುದ್ದಿಯವೇ, ಸುಮ್ಮನಿರು. ಈಗಲೇ ನೀನು ಹಿಂಗೆ ಹಲ್ಲು ಬಿಟ್ಕೊ ಕೂತಿದ್ಯಲ್ಲ ನೀನು, ಇನ್ನು ಅವೇ ಇರು ಸಿಹಿಸುದ್ದಿ ಈಗಲೇ ಹಿಂಗೆ ಆಡ್ಬಿಡಕತ್ತೆ. ಅಯ್ಯೋ ಭಗವಂತ, ಎಷ್ಟು ಖುಷಿ ಐತೆ ಅದು ನನಗೆ. ಈಗಲೇ ಈ ಖುಷಿ ತಡ್ಕೊಳಕೈತೆ ಅಲ್ವಲ್ಲ, ಇನ್ನೇನು ಸಕ್ಸಸ್ ಆಗ್ಬಿಟ್ರೆ ಮಾತ್ರ ಬಾ ನನ್ನ ಕೂಸಿಗೆ ಪರಿವೇ ಇಲ್ಲ. ಎಷ್ಟು ಬೇಕಾದ್ರೆ ಖುಷಿ ಪಟ್ಕೊಂಡ್ಬಿಡ್ಬೋದು. ನನ್ನ ಮಗಳನ್ನ ಹಚ್ಕರಂಗೆ ನೋಡ್ಕೊಂಬಿಡ್ತೀನಿ. ಅಲ್ಲ ಏನೋ ನನ್ನ ಹಡಿನಿಗೆ ಎರಡನೇ ಹೆಡ್ತಿಯಾಗಿ ಬಂದಿದ್ದೀಯಾ? ನನ್ನ ಮಗಳಿಗೆ ಸೌತಿ ಹಾಕಿ ಮೊದಲೇ ಸಿಕ್ಕೊಡ್ಬೇಕಾಯ್ತು ನೀನು. ಮದ್ಗಿದ್ರೆ ಆಗೋತ ಸಿಕ್ಕೊಟ್ಟಿದ್ರೆ ನೀನು ಮಾತ್ರ ಬಾ ಹುಟ್ಟಿದ ಅನ್ಸ್ಬಿಡೀನಿ. ಈಗ ಏನು ಮಾಡಿ, ಈಗೇನು ಕಾಲೇನು ಮಿಂಚಿಲ್ಲ, ಸರಿಯಾಗಿ ಮಾಡ್ಬಿಡೋನು. ಏನು ಮಾಡಿ ಸೂರ್ಯ ಅನ್ನೋಲ್ಲ ಸೂರಿ ಅವನ ಮುಂದೆ ಇರೋಕೆ ಆಯ್ತಾ ಇಲ್ಲ. ನಿನಗೆ ಏನೋ ಒಂದು ಗತಿ ಕಾಣ್ಸೋಕೆ ಆಯ್ತಾ ಇಲ್ಲ, ಅದಕ್ಕೆ ಉಳ್ಕೊಂಡಿದ್ದೀನಿ. ನೀನು ಬಚಾವಾಗಿದ್ದಿ. ನನ್ನ ಮಗಳು ಒಡ್ಡಿ ಬರೋದು ಎಲ್ಲಕ್ಕೂ. ಈಗೇನು ಮಾಡಿ ಅಂತ. ಅಯ್ಯೋ ಭಗವಂತ ಒಳ್ಳೇದು ಮಾಡ್ಬಿಡಪ್ಪ. ನಿನಗೆ ದೊಡ್ಡ ನಮಸ್ಕಾರ ಕಣಪ್ಪ. ಬೇಕಾದ್ರೆ ತುಪ್ಪದ ಬತ್ತಿ ಹಚ್ಬಿಡ್ತೀನಿ. ಅವಳು ತಿಂದುಬಿಟ್ಟು ಇಲ್ಲ ಆಡ ನಿಗ್ರುಕೊಂಡ್ಬಿಡ್ಬೇಕು ಕಣಪ್ಪ. ಅವಳು ಒದ್ದಾಡೋದು ನಾನು ನೋಡಬೇಕು, ಒದ್ದಾಡೋದ ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.